ನೀವುಂಟು ಬೆಂಕಿಯ ಮಡಿಲಲ್ಲಿ. ಏನ್ ಮಾಡ್ತಾ ಇದ್ಯಾ? ಯಜಮಾನು ನಂಗೆ ಇವನು ಹೇಳೋರು, ನಾನು ಅದನ್ನೇ ಮಾಡ್ತಿದ್ದೀನಿ ಸೌಕಾರ್ರೆ. ಅಂದ್ರೆ ನೀನು ಶಾಶ್ವತವಾಗಿರೋದಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಅಲ್ಲ? ಇವೆಲ್ಲ ಮರ್ತು ಬಿಡು. ನಮ್ಮಪ್ಪನ ಆಸೆ ತರ ನೀನು ನಮಗೆ ಒಬ್ಬ ಒಂಬದ್ದಾರಕನ್ನು ಹೆತ್ಕೊಡೋದಾಗ್ಲಿ ಅಥವಾ ಈ ಮನೆಯಲ್ಲಿ ಸುಖವಾಗಿರೋದಾಗ್ಲಿ ಇವೆಲ್ಲ ಯಾವುದು ನಡೆಯಲ್ಲ. ಯಾಕಂದ್ರೆ ಇವತ್ತು ರಾತ್ರಿಯಿಂದ ನಾನು ನಿಮ್ಮ ಮನೇಲೇ ಇರೋದಿಲ್ಲ. ನೀನು ನಮ್ಮಪ್ಪ ಆಗ್ಲಿ ಯಾರು ನನ್ನನ್ನು ತಡೆಯೋದಕ್ಕಾಗಲ್ಲ. ಯಜಮಾನ್ರಿ, ದಯವಿಟ್ಟು ಯಜಮಾನ್ರೆ ಬಿಟ್ಟು ಹೋಗ್ಬೇಡಿ. ನಿಮ್ ಕಾಲು ಹಿಡಿದು ಬೇಡ್ಕೊತೀನಿ. ನಿಮ್ದು ಅಮ್ಮಯ್ಯ ಅಂತೀರಿ, ನೀವಿಲ್ದೆ ಬದುಕಕ್ಕಾಗಕ್ಕಿಲ್ಲ. ನಿಮ್ದು ಅಮ್ಮಯ್ಯ ಅಂತೀರಿ, ನಾನು ನಿಮ್ಮ ಮನೆ ತಾಸಿ. ನೀವು ಒಳ್ಳೆ ಕೇಳ್ಕೊಂಡು ಬಿಚ್ಚಿರ್ತೀನಿ. ಇಲ್ಲಿಂದ ಮಾತ್ರ ಹೋಗ್ಬೇಡಿ ಚಿಕ್ಕ ಯಜಮಾನ್ರೆ. ಬಿಡು, ನಿನ್ನ ನಾಟಕ ಜಾಸ್ತಿ ಆಯ್ತು. ನನಗೆ ಹೋಗೋದಕ್ಕೆ ಬಿಡು. ಚಿಕ್ಕ ಯಜಮಾನ್ರೆ, ನೀವು ಹೊಂಟೋದ್ರೆ ನಿಮ್ ಕನಸೆಲ್ಲ ನುಚ್ಚು ನೂರಾಗೋಗುತ್ತೆ ಅಲ್ವಾ? ಅಲ್ಲ ಯಜಮಾನ್ರೆ, ನೀನು ವಾಪಸ್ ಬಂದಾಗ್ಲೇ ನೀನು ಅಂತ ಗೊತ್ತಾಯ್ತು. ಮತ್ತೆ ನಿನ್ ಹಳೆ ರಾಗ ಶುರು ಮಾಡ್ಬೇಡ. ಅಯ್ಯೋ ದೇವ್ರೆ, ಇದೆಂತ ಶಿಕ್ಷೆ ಕೊಡ್ತೀಯಪ್ಪ ನೀನು. ಯಜಮಾನ್ರು ಹೇಳಿದ ಕೆಲಸ ಏನೂ ಆಯ್ತಿಲ್ವಲ್ಲ. ಇದ್ರ ಶಿಕ್ಷೆನ ನಮ್ಮ ರಾಜಿಗೆ ಕೊಟ್ರೆ ಅಯ್ಯೋ ನಾನು ಏನು ಮಾಡ್ಲಿ? ಕಾಣಿಸ್ತಾ ಇಲ್ಲ. ಅಮ್ಮ ದೇವ್ರ ಮನೆ ಬೀಗ ಹಾಕಿದ್ದನ್ನ ನಾನೇ ನೋಡಿದ್ನಲ್ಲ. ಅಮ್ಮ 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 ಬೇಗ ಬನ್ನಿ ಅಮ್ಮ. ರೀ ಶ್ರೀಕಾಂತ್, ನೋಡಿ ತಾತ ಕಳ್ತನ ಆಗೋಗಿದೆ. ಏನಾಯ್ತು? ಯಾಕೆ ನೋಡ್ರಿ ಕಳ್ತನ ಆಗೋಗಿದೆ. ಅಮ್ಮ ಎಲ್ಲಿ? ಏನಾಯ್ತು? ಅಮ್ಮ ದೇವ್ರ ಮನೆ ಬಾಗ್ಲನ್ನ ನೀವೇ ತಾನೇ ಬೀಗ ಹಾಕಿದ್ದು? ಹೌದು. ನೋಡಿ ಅಮ್ಮ, ದೇವ್ರ ಮೇಲೆ ಒಂದ್ ಒಡವೆನೂ ಇಲ್ಲ, ಎಲ್ಲ ಕಳ್ತನ ಆಗೋಗಿದೆ. ಒಂದು ಒಡವೆನೂ ಗಿರಿಯ ಬಸವ ತಮ್ಮಣ ಒಂದ್ ಸಾಲಲ್ಲಿ ಎಲ್ಲ ಹಾಳಾಗೋಗಿದ್ದೀರ. ಮನೆ ಕಳ್ತನ ಆಗಿದೆ ಅಂತ ಕತ್ತಾಗಾಯ್ತಾ ಇದ್ದೀರಾ. ಇನ್ನು 5 ನಿಮಿಷ ಕಳ್ಳ ನನ್ನ ಎದುರುಗಡೆ ಇರಬೇಕು, ಇಲ್ಲಾಂದ್ರೆ ನಿಮ್ಗೆ ಚಾಲ್ ಮಾಡ್ಸೋದಾಗ್ತೀನಿ. ಹುಡ್ಕೊಂಬನ್ನಿ ಅವರೇ. ಬಸವ ಗಿರಿಯ